Honorable Madam Justice Sujata Madam, Srimati Sudha Belawadi, a versatile actress whom we all love, and then Shreya ji and all my good friends over here. ಕನ್ನಡ ಅರ್ಥ ಆಗದೇ ಇರೋರು ಯಾರಾದರೂ ಇದ್ದರೆ ಕೈ ಎತ್ತಬಹುದಾ? ಕನ್ನಡ ಅರ್ಥ ಆಗದೇ ಇರೋರು ಎಲ್ರಿಗೂ ಕನ್ನಡ ಯಾಕೆ ಕೇಳಿದೆ ಈ ಪ್ರಶ್ನೆನ ಅಂತಂದರೆ, ನಮ್ಮ ಸ್ನೇಹಿತರೊಬ್ಬರು ಲೇಡಿ, ಆಕೆ ಹೀಗೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದರು. ಅಲ್ಲಿ ಅವ್ರು ಹೇಳಿದ್ರು, ನನ್ನ ಭಾಷಣನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ ನನಗಿಷ್ಟ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕನ್ನಡ ಅರ್ಥ ಆಗದೇ ಇರೋರು ಯಾರಾದರೂ ಇದ್ದೀರಾ ಅಂತ ಕೇಳಿದ್ರು. ಯಾರಾದರೂ ಇದ್ದರೆ ಕೈ ಎತ್ತಿ ಅಂದರು. ಒಂದೇ ಒಂದು ಗಂಡಸು ಮಾತ್ರ, ಬೇಕಾದಷ್ಟು ಜನ ಗಂಡಸರು ಹೆಂಗಸರು ಎಲ್ಲ ಇದ್ದರು, ಒಂದೇ ಒಂದು ಗಂಡಸು ಮಾತ್ರ ಹೀಗೆ ಕೈ ಎತ್ತಿದ್ರು. ಸರಿ, ಪಕ್ಕದಲ್ಲಿರೋರು ತೆಲುಗು ಅಂತ ಕಳಿಸಿದ್ರು. ಈಕೆ ಮತ್ತೆ ತೆಲುಗು ಅರ್ಥ ಆಗದೇ ಇರೋರು ಯಾರಾದರೂ ಇದ್ದೀರಾ ಅಂದರೆ ಒಂದು 10-15 ಜನ ಕೈ ಎತ್ತಿದ್ರು. ತಿರುಗಿ ಇನ್ನೊಬ್ಬರು ಸ್ಪೀಕರು ಟ್ಯಾಮಿಲ್ ಅಂತ ಕೊಟ್ಟರು. ಟ್ಯಾಮಿಲ್ ಅರ್ಥ ಆಗದೇ ಇರೋರು ಇದ್ದೀರಾ ಅಂದರೆ ಒಂದು 10 ಜನ ಕೈ ಎತ್ತಿದ್ರು. ಅದರಲ್ಲಿ ಪ್ರತಿ ಸಲ ಎತ್ತಿದಾಗಲೂ ಈ ಮನುಷ್ಯ ಇರ್ತಾ ಇದ್ದ. ಸರಿ, ಮಲಯಾಳಂ ಅಂತ ಬಂದಾಗಲೂ ಇತ್ತು. ಇದೇ ಆಮೇಲೆ ಇವ್ರು ಹೀಗೆ ನೋಡಿದ್ರು. ಆಮೇಲೆ ಆಕೆ ಹೇಳಿದ್ರು, ಆರ್ಗನೈಸರ್ಸ್ನ ನೋಡಿ, ನೀವೇನು ಗಾಬರಿ ಆಗಬೇಡಿ ಮೇಡಮ್, ಆ ಮನುಷ್ಯ ನನ್ನ ಗಂಡ, ನಾನು ಅವನ ಹೆಂಡತಿ, ನಾನು ಯಾವ ಭಾಷೆಯಲ್ಲಿ ಮಾತಾಡಿದ್ರೂ ಅವ್ನಿಗೆ ಅರ್ಥ ಆಗಲ್ಲ. Hopefully, today my husband is not here. ಇವತ್ತು ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಇಂಗ್ಲೀಷ್ ಮೇಷ್ಟ್ರಿದ್ರು ಪ್ರಾತಸ್ನಲ್ಲಿ. ಇಂಗ್ಲೀಷನ್ನು ಕನ್ನಡದಲ್ಲಿ ಪಾಠ ಮಾಡ್ತಾ ಇದ್ರು. ಅವರು ಎ ಆ್ಯಂಡ್ ದಿ ಅನ್ನೋದಕ್ಕೆ ವವಲ್ಸ್ನಲ್ಲಿ ನಮಗೆ ಹೇಗೆ ವ್ಯತ್ಯಾಸಗಳು ಅಂತ ಹೇಳುವಾಗ, ಎ ಅಂದರೆ ಒಂದು, ದಿ ಅಂದರೆ ಒಂದೇ ಒಂದು, ಆ ಒಂದು, ಅದೇ ಆ ಒಂದು. ನಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋದು ನಮಗೆ ಬೇರೆ ಅರ್ಥವನ್ನೇ ಕೊಡುತ್ತೆ. ದಿ ವುಮನ್ ಅನ್ನೋದನ್ನ ಒಂದು ಅಂತ ಹೇಳಲ್ಲ ನಾವು. ಎ ವುಮನ್ ಅಂದ್ರೆ ಒಂದು, ದಿ ವುಮನ್ ಅಂದ್ರೆ ಆ ಒಂದು, ಅದೇ ಒಂದು, ಆ ಅದೇ ಒಂದು ಅಂದಾಗ ನಮ್ಮ ಮಹತ್ವ ಎಷ್ಟು ಅಂತಕ್ಕಂಥ. ಸ್ನೇಹಿತೆ ಹಾಗೂ ಶ್ರೇಯೋಗಿಲಾಶಿ ಅವ್ರು ಹೇಳಿದ್ರು, ನೀವು ತುಂಬ ಸೀರಿಯಸ್ ಸ್ಪೀಕರ್ ಅಂತ ಹೆಸರು ಮಾಡಿದ್ಯಾ, ಆದರೆ ತಮಾಷೆ ಅಂತ ಹೇಳಿಲ್ಲ, ಸಾರಿ ಕ್ಷಮಿಸಿ, ಹಾಸ್ಯವನ್ನ ನೀವು ಸೇರಿಸ್ಕೊಂಡು ಮಾತಾಡಬೇಕು. ತಮಾಷೆಗೂ ಹಾಸ್ಯಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಸಬ್ಜೆಕ್ಟ್ ಈ ಥರ ಕೊಟ್ಬಿಟ್ಟು ಹಾಸ್ಯವಾಗಿ ಮಾತಾಡಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಒಂದು ಕ್ಷಣ ಅಂದ್ಕೊಂಡೆ. ಆದರೆ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದ್ದಾಗ ಅಲ್ಲಿ ಚಿಲ್ಲಿ ಜಿಲೇಬಿ ಅಂತ ಒಂದು ಐಟಮ್ನ ನೋಡಿದೆ. ಜಿಲೇಬಿಯಲ್ಲಿ ಚಿಲ್ಲಿ ಇರಬಹುದಾದರೆ ನಮ್ಮ ಮಹಿಳೆಯರಲ್ಲಿ ಹಾಸ್ಯ ಯಾಕೆ ಇರಬಾರ್ದು ಅಂತ ನನಗೆ ಅನಿಸ್ತು. ಹಲವಾರು ಮುಖಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ಮಹಿಳೆಯರಲ್ಲೂ ಸಹ ಹಲವಾರು ಮುಖಗಳಿವೆ. ಫಾರ್ಚುನೇಟ್ಲಿ ಗಂಡಸರ ಹೆಚ್ಚು ನಾನು ಈ ಸಬ್ಜೆಕ್ಟ್ ಮಾತಾಡುವಾಗ ನಥಿಂಗ್ ಅಗೇನ್ಸ್ಟ್ ಮೆನ್ ಅದೊಂದು ಕೇವಿಯೇಟು. ಇನ್ನೊಂದು ನನ್ನ ಗಂಡನನ್ನು ನಾನು ಪ್ರೀತಿಸ್ತೀನಿ, ಅದು 2ನೇ ಕೇವಿಯೇಟು. ಅದನ್ನು ಆತ ಬೇಕಾದ್ರೆ ಹೋಗ್ಕೊಳ್ಳಿ, ನಾನು ಪಡಲ್ಲ. ಈ 2 ಕೇವಿಯೇಟ್ ಜೊತೆಗೆ ನಾನು ಮುಂದುವರಿಸ್ತೀನಿ. ಗಂಡಸರ ಹೆಚ್ಚು ಗಂಡೆ ಮುಂದೆ ನಿಂತ್ಕೊಳ್ಳಲ್ಲ. ನಾವು ನಿಂತ್ಕೊಳ್ತೀವಿ, ನಮ್ಮ ಮುಖವನ್ನು ನಾವು ನೋಡ್ತೀವಿ. ಆದರೆ ಎಷ್ಟು ಹೊತ್ತು ನೋಡ್ತೀವಿ ನಮ್ಮ ನಿಜವಾದ ಮುಖವನ್ನು ಅಂತಕ್ಕಂಥದ್ದು ಒಂದು ನಿಜವಾದ ಪ್ರಶ್ನೆ. ಪೌಡರ್ ಹಾಕೋತೀವಿ, ಮೇಕಪ್ ಅದು ಕ್ರೀಮ್ ಹಾಕೋತೀವಿ, ಲಿಪ್ಸ್ಟಿಕ್ ಹಾಕೋತೀವಿ, ಎಲ್ಲ ಸರಿ. ನಮ್ಮದೇ ಆದ ಒಂದು ಮುಖ ಇರುತ್ತೆ. ಆ ಮುಖದಲ್ಲಿ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನ ನಮ್ಮ ಸುತ್ತಲಿನವರೇ ಯಾವಾಗ ಬೆಳೆಸಲ್ವೋ ಅವಾಗ ನಮ್ಗೆ ನೋವಾಗುತ್ತೆ. ಆ ಮುಖವನ್ನು ನಾವು ಹೇಗೆ ಸ್ವಾಮಿ ತೋರಿಸೋದು ಅವರಿಗೆ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಯಾವಾಗಲೂ ಬೇಕು. ಆ ನಿಜವಾದ ಮುಖವನ್ನ ನೋಡ್ಲಿಕ್ಕೆ ಎಷ್ಟು ಜನ ಸಿದ್ಧ ಇದ್ದಾರೆ ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ. ನನ್ನ ನಿಜವಾದ ಮುಖನ ನಾನು ಯಾವಾಗಲೂ ತೋರಿಸಿ ನನ್ನ ಪಕ್ಕದಲ್ಲೇ ಇದ್ದೀನಿ. ಅದನ್ನ ಚಂದ
ಚಂಡಾಲ್ ಚೌಕಡಿ ಅಂತ ನಮ್ಮ ಮನೆಗಳಲ್ಲಿ ಅದು ಸಿ 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 ಅಂತ ಕರೀತಾರೆ. ಏನಿವತ್ತು ಸಿ ಸಿಗೆ ಹೋಗ್ತಾ ಇರೋದು, ಏನು ಸಬ್ಜೆಕ್ಟು ಅಂತ ಕೇಳಿದ್ರು. GPS ಬಗ್ಗೆ ಅಂತ ಹೇಳಿದ್ರು. GPS ಅಂತಂದ್ರೆ ನಮ್ಮಲ್ಲಿ ಒಬ್ರು ಪ್ರಸಿದ್ಧ ವಕೀಲರು ಇದ್ದಾರೆ, ಜಿ ಬಾಲಕೃಷ್ಣ ಶಾಸ್ತ್ರಿ ಅಂತ. ಅವರನ್ನು ನಾವು GPS ಅಂತ ಹೇಳ್ತೀವಿ. ಅದು ಒಂದು. ನಮ್ಮದೇ ಚಂಡಾಲ್ ಚೌಕಡಿನಲ್ಲಿ ನಮ್ದೊಂದು ಬೋರ್ಡ್ ಬಂದಿದೆ. GPS ಅಂದ್ರೆ ಏನು ಅಂದ್ರೆ ಗಂಡನನ್ನ ಬೈಯೋ ಸಮಿತಿ ಅಂತ. ಬೈತೀನಿ ಅಂತಂದ್ರೆ ನಾವು ಅವ್ರ ಹತ್ರ ಕೂತ್ಕೊಂಡು ನೀವು ಹೀಗೆ ನಾವು ಹಾಗೆ ಹೇಳಕ್ ಅವ್ರು ಟೈಮೇ ಕೊಡಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಮಾತಾಡಬಾರ್ದು, ಪೇಪರ್ ಓದೋವಾಗ ಮಾತಾಡಬಾರ್ದು, ಕಾಫಿ ಕುಡಿಯೋವಾಗ ಮಾತಾಡಬಾರ್ದು, ಅವ್ರು ಟಾಯ್ಲೆಟ್ ಅಲ್ಲಿ ಹೊರಗಡೆ ಮಾತಾಡಬಾರ್ದು, ಅವ್ರು ಊಟ ಮಾಡೋವಾಗ ಮಾತಾಡಬಾರ್ದು, ಆಫೀಸ್ ಹೊರಡುವಾಗ ಮಾತಾಡಬಾರ್ದು, ಆಫೀಸಿಂದ ಬಂದ ತಕ್ಷಣ ಮಾತಾಡಬಾರ್ದು, ಟಿವಿ ನೋಡುವಾಗ ಮಾತಾಡಬಾರ್ದು, ಹೊರಗಿದ್ದಾಗ ಮಾತಾಡಬಾರ್ದು. ಯಾವ ವ್ಯಕ್ತಿಗಳ ಬಗ್ಗೆ ನಮಗೆ ಅವ್ರ ಹತ್ರನೇ ಮಾತಾಡಕ್ ಆಗಲ್ವೋ ಆವಾಗ ನಾವು ನಮ್ಮ ಇನ್ನೊಂದು ಮುಖವನ್ನು ಉಪಯೋಗಿಸ್ಕೊಂಡು ನಮಗೆ ಬೇಕಾದವರ ಹತ್ರ ನಾವು ಮಾತಾಡ್ತೀವಿ. ಅದು ಚಂಡಾಲ ಚೌಕಡಿನೇ ಆಗಿರ್ಬೋದು, ಆದರೆ ಆ ಚಂಡಾಲ ಚೌಕಡಿಗೆ ಆ ಕೊಡುವ ಒಂದು ಆಪ್ಯಾಯತೆ ಇದೆ ನೋಡಿ, ಅದನ್ನ ಯಾರು ಬಳಸ್ತಾರೆ. ಮಹಿಳೆಯರ ಹತ್ರ ಮನ ಬಿಚ್ಚಿ ನಾವು ಮಾತಾಡ್ಕೊಳ್ಳೋ ಹಾಗೆ ನಿಮ್ಮ ಮಗನ ಹತ್ರ, ಅಪ್ಪನ ಹತ್ರ, ಗಂಡನ ಹತ್ರ ಮಾತಾಡಕ್ ಆಗೋದೇ ಇಲ್ಲ ಸ್ವಾಮಿ. ಇದನ್ನ ನಾವು ತಿಳ್ಕೊಳ್ಬೇಕು. ಅಷ್ಟೊತ್ತು ಮಾತಾಡ್ತಾ ಇದೆಯಲ್ಲ, ಅದೇನ್ ಮಾತಾಡ್ತಾ ಇದೆಯಾ, ಕಿಸ್ ನಗ್ತಾ ಇದ್ರಿ, ಅದೇನ್ ಜೋಕು ಅಂದ್ರೆ ನಾವು ಹೇಳಕ್ಕಾಗಲ್ಲ. ಆ ಜೋಕ್ ಅವ್ರಿಗೆ ಅರ್ಥವೂ ಆಗಲ್ಲ. ಮೊನ್ನೆ ಯಾವುದೋ ಒಂದು ಕಾನ್ಫರೆನ್ಸ್ ಹೋಗಿದ್ದಾಗ ಯಾರು ಹೇಳಿದ್ರು, ಇಲ್ಲಿರೋರಲ್ಲಿ ಯಾರು ಅದೇ ಗಂಡನೇ ನನಗೆ ಬೇಕು ಅಂತ ಇಷ್ಟಪಡ್ತೀರಾ ಕೇಳಿ ಇಲ್ಲ. ನಂಗೆ ಬೇಡ, ನಾನು ಆಮೇಲೆ ಇನ್ನೊಬ್ರು ಜಡ್ಜ್ ಅವ್ರ ವಯಸ್ಸು ಸಹ ಹಸ್ಬೆಂಡ್ ಸಹ ಹೇಳಿದ್ರು ನನಗೆ ನನ್ನ ಸ್ಪೋಸೇ ಬೇಕು ಅಂತ. ಅದೇನು ಅವ್ರು ಬಿಟ್ಬೇಡ, ನಾನು ಕೈಯತ್ತೆ. ಯಾಕೆ ಅಂತ ಕೇಳೋದು, ಅಲ್ಲ ಮದುವೆ 40 ವರ್ಷ ಅವನನ್ನು ರಿಪೇರಿ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನಾವು. ಈಗ ಮತ್ತೆ ಹೊಸ ಜನ್ಮ ಬಂದ್ರೆ, ಹೊಸ ಗಂಡ ಬಂದ್ರೆ ರಿಪೇರಿ ಮಾಡಕ್ಕೆ ಎಷ್ಟು. ಈಗ 40 ವರ್ಷ ಕಷ್ಟಪಟ್ಟು ಒಂದು 10% 20% ಏನೋ ಒಂದಷ್ಟು ರಿಪೇರಿ ಮಾಡಿರ್ತೀವಿ. ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಬೇಕು. 7 ಜನ್ಮ ಇರೋದೇ ನಿಜ ಆದ್ರೆ ಅಟ್ಲೀಸ್ಟ್ 5ನೇ ಜನ್ಮ 6ನೇ ಜನ್ಮ ನಾವು ಎಂಜಾಯ್ ಮಾಡ್ಬೋದಲ್ಲ. ಹೀಗಾಗಿ ನಾನು ಹೇಳಿದೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಹಿಳೆಯರ ಮತ್ತೊಂದು ಮುಖ ಏನು ಅಂತಂದ್ರೆ ಆಶಾವಾದ ಎಲ್ಲೋ ಇರುತ್ತೆ. ಫಿಸಿಕಲಿ ಚಾಲೆಂಜ್ ಮಗುವಾಗಿರ್ತಕ್ಕಂಥ ಅವ್ರ ತಾಯಿ ಕೂಡ ನನ್ನ ಮಗು ಏನೋ ಒಂದು ಸಾಧಿಸುತ್ತೆ ಅಂತ ಹೇಳಿ ಆ ಸಾಧನೆಯ ಹಿಂದೆ ಹೋರಾಡ್ತಾಳೆ. ಆ ಮಗುವಿನ ಕೈಲಿ ಏನೋ ಒಂದನ್ನು ಅಚೀವ್ ಮಾಡಿಸ್ತಾಳೆ. ನಮ್ಮಲ್ಲಿ ನಿರಾಶಾವಾದ ಅನ್ನೋದಿಲ್ವೇ ಇಲ್ಲ. ನವರಸಗಳಲ್ಲಿ ನಾವು ಹಾಸ್ಯರಸವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ನನ್ನ ಪ್ರಕಾರ ಹೆಣ್ಮಕ್ಳೆ. ನೀವು ಗಂಡಸರು ಕೇಳಿ, ನಾನು ಗಂಡಸರು ಹೋಲಿಸ್ತಾ ಇದ್ದೀನಿ ಅಂತ ತಿಳ್ಕೋಬೇಡಿ. ಅವ್ರಿಗೆ ಬೇಕಾಗೋ ರಸಗಳು ಬೇರೆನೇ ಇರುತ್ತೆ ನವರಸಗಳಲ್ಲಿ. ನಮಗೆ ಹಾಸ್ಯರಸ ತುಂಬಾ ಮುಖ್ಯ. ಹಾಸ್ಯಕ್ಕೂ ತಮಾಷೆಗೂ ಸಹ ತುಂಬಾ ವ್ಯತ್ಯಾಸ ಇದೆ. ಈ ಜನ್ಮಕ್ಕೂ ನನಗೆ ಅವನೇ ಗಂಡ ಆಗ್ಬೇಕು ಅಂತ ಹೇಳುತ್ತಲ್ಲ, ನಾನೊಂದು ಉದಾಹರಣೆ ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಮ್ಮೂರಲ್ಲಿ ನಾನು ಪ್ರಾಕ್ಟೀಸ್ ಪ್ರಾರಂಭ ಮಾಡಿದಾಗ ನಾನು ಒಬ್ಬಳೇ ಮಹಿಳೆ, ಸಣ್ಣ ಚಿಕ್ಕ ವಯಸ್ಸಿದೆ ನನಗೆ. ಆಗ ಮದುವೆ ಆಗಿ ಒಂದು 2-3 ವರ್ಷ ಕೂಡ ಆಗಿದ್ದಿಲ್ಲ. ಯಾವುದೋ ಒಂದು ಪ್ರೋಗ್ರಾಮು, ನನಗೆ ಹಾರ ಹಾಕಬೇಕಾಗಿತ್ತು. ಹಾಗೆಲ್ಲ ಈಗಿನಷ್ಟು ಡೆವಲಪ್ ಆಗಿರಲಿಲ್ಲ ಥಾಟ್ ಪ್ರಾಸೆಸ್ ಅಂತೆಲ್ಲ ಪ್ರಾಸೆಸ್. ಸುಶೀಲ ನಮ್ಮಲ್ಲಿ ಹಾರ ಹಾಕೋರು ಯಾರು ಅಂತ ಯೋಚನೆ ಮಾಡ್ತಾರೆ. ಅವರೆಲ್ಲ ನಾಲ್ಕೋದು ಸ್ವಾಮಿ ನೀನೇ ಸಲ ಸ್ವಾಮಿ, ನಾನು ಹಾಕಲ್ಲ ಸ್ವಾಮಿ. ಕೊನೆಗೆ ಪಾಪ ಆಮೇಲೆ ಯಾರು ಹೇಳಿದ್ರು, ಚಂದ್ರಪ್ಪ ಅಂದರೆ ನಮ್ಮ ಯಜಮಾನರು. ಚಂದ್ರಪ್ಪನಾದರೂ ಕರೆಸಿ, ಅವರು ವಕೀಲರೇ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಹಿ ಕಂಟಿನ್ಯೂಸ್ ಟು ಬಿ ಮೆಂಬರ್ ಆಫ್ ದಿ ಸೇಮ್ ಬಾರ್. ಅವರನ್ನಾದ್ರೂ ಕರೆಸಿದ್ರೆ, ಅವ್ರು ಬಂದಿದ್ರೆ ಅವ್ರ ಕೈಲಾದ್ರೂ ಹಾರ ಹಾಕಿಸ್ಬೋದಾಗಿತ್ತು ಅಂತ ಹೇಳಿದ್ರು. ಅವ್ರು ಬಂದಿಲ್ಲ. ಆಮೇಲೆ ಯಾರೋ ಬಂದು ನನ್ನ ಕೈಯಲ್ಲಿ ಕೊಟ್ಟು ಕೊಡೋರು, ಮುಗೀತು. ನಾನು ಮನೆಗೆ ಹೋಗಿ ಇದನ್ನ ಹೇಳಿದೆ ಅವ್ರಿಗೆ. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮ ಬಾರ್ನವ್ರು ಏನು ನನ್ನ ಹುಚ್ಚರು ಒಂದು ಹುಚ್ಚ ಅನ್ಕೊಂಡ್ಬಿಟ್ಟಿದಾರ, ಒಂದ್ಸಲ ಹಾರ ಹಾಕಿದ್ದೆ ಹೆಚ್ಚು ಅಂತ ಅವರು ನೋಡಿ. ನಾವು 7 ಜನ್ಮಕ್ಕೂ ಅವರೇ ಬೇಕು ಅಂತ ಹೇಳಿ ಅವ್ರದ್ದೇನೋ ಒಂದು ಜನ್ಮದಲ್ಲಿ ಒಂದು ಘಟನೆ ಸಾಕು ಅಂತಕ್ಕಂಥದ್ದು ಅವರು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹುಶಃ ನಮ್ಮ ಇನ್ನೊಂದು ಮುಖ ಏನು ಅಂತಂದ್ರೆ, ನಾನು ಎಷ್ಟು ಆಳವಾಗಿ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಡೆಮಾನ್ಸ್ಟ್ರೇಟ್ ಮಾಡ್ಕೊಳ್ತಾ ಹೋಗೋದು, ಅವರಿಂದಾನು ಅದನ್ನು ನಿರೀಕ್ಷಿಸೋದು. ಅಲ್ಲಿ ಸೋಲಾದಾಗ ನಾವು ಸ್ವಲ್ಪ ಮುಖವನ್ನ ಸಪ್ಪೆ ಮಾಡ್ಬೋದು. ಬಹುಶಃ ಆ ಸಪ್ಪೆ ಮುಖವನ್ನ
ನಮ್ಮ ಜೀವನದಿಂದ ನಾವು ತೆಗೆದಾಗ ಮುಂದೆ ಹೋಗ್ತೀವಿ ಅಂತ ನನಗನ್ಸುತ್ತೆ. ಆ ಪ್ರಯತ್ನವನ್ನ ನಾವೆಲ್ಲ ಮಾಡಬೇಕು. ಈ ನಮ್ಮ ಬ್ರದರ್ಸ್ ಇರ್ತಕ್ಕಂಥ ಸಾಮಾನ್ಯವಾಗಿ ಪುರುಷರನ್ನ ನೋಡಿದಾಗ ನಾವೆಲ್ಲ ಕೋಡ್ ವರ್ಡ್ಸ್, ಅವ್ರಿಗೆ ಮಾತ್ರ ಅಲ್ಲ ಕೋಡ್ ವರ್ಡ್ಸ್ ಇದು ನಮಗೂ ಇರುತ್ತೆ. ಕ್ಯಾಶ್ ಅಂತ ಕರೀತೀವಿ. ಕ್ಯಾಶ್ ಅಂದ್ರೆ ಏನು ಅಂದ್ರೆ ನಗದು. ನಗಲ್ಲ ಸ್ವಾಮಿ ಅವರು, ಕೆಲವಂತೂ ಹಾರ್ಡ್ ಕ್ಯಾಶ್, ಏನೇ ಆಗಿ ನಗಲ್ಲ ಅಲ್ಲ. ಅಲ್ಲಿ ಇಲ್ಲಿ ನಗದೇ ಇರಬಹುದು. ಹೆಂಡತಿ ಪಕ್ಕ ಕೂತ್ಕೊಂಡು ಒಂದೆರಡು ಒಳ್ಳೆ ಮಾತು, ಒಂದೆರಡು ಒಳ್ಳೆ ಜೋಕು ನೋಡಿ ನಗ್ಬಾರ್ದೆ. ನಾವು ಜೋರಾಗಿ ಶಬ್ದ ಮಾಡಿ ನಕ್ಕಾಗ ಎಷ್ಟು ಜೋರ ನಗ್ತೀಯ ನೀನು? ಅಸೂಯೆ ಪಟ್ಕೊಳ್ಳುವಷ್ಟು ನಮ್ಮಲ್ಲಿ ಹಾಸ್ಯ ಪ್ರವೃತ್ತಿ ಇದೆ ಅಂತಂದ್ರೆ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಟ್ಕೊಳ್ಬೇಕೇ ಹೊರತು ದುಃಖ ಪಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಹೀಗೆ ಈ ಒಂದು ಇದರಲ್ಲಿ ಏನಂತ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ದಾರೆ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ನೀನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ನೀನು ಏನಕ್ಕೂ ಲಾಯಕ್ಕಿಲ್ಲ, ಹೀಗೇ ಹೇಳ್ತಾ ಇರ್ತಾರೆ. ಮೇಡಮ್ ಏನ್ ಮಾಡೋದು ತಪ್ಕೊಂಡು ಹೇಳ್ತಾ ಇರ್ತಾರೆ. ಎಲ್ಲೋ ಅವಳ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ, ಕೀಳರಿಮೆಯ ಪ್ರಜ್ಞೆ ಹೀಗೆ ಆಗ್ತಾ ಇದೆ. ಈ ಮಾಡೋ ಕೆಲಸಗಳಲ್ಲಿ ಮಾಡೋದು ನಿಲ್ಲಿಸ್ಬಿಟ್ಟು ಹೋಗ್ತೀರಾ ಅಂತ ಯಾರೋ ಇನ್ನೊಂದು ಸಲಹೆ ಆಕೆ ಏನು ಮಾಡಲಿಲ್ಲ. ಆತ ಗಾಬರಿ ಆದ, ಯಾಕೆ ಏನು ಮಾಡ್ತಾ ಇಲ್ಲ? ಇಲ್ಲ ನೀವು ಹೇಳಿದ್ ಕರೆಕ್ಟ್ ತೋರಿಸ್ತು, ನನಗೇನೋ ಸರಿಯಾಗಿ ಮಾಡಕ್ ಬರಲ್ಲ ಅಂತ ಹೇಳಿದ್ರೆ ಕರೆಕ್ಟು, ನಾನು ನಿಮ್ಮನ್ನ ನೋಡಿ ಕಲ್ತ್ಕೊಳ್ಳೋಣ ಅಂತಿದ್ದೀನಿ ಅಂತ ತೀರ್ಮಾನ ಮಾಡ್ಕೊಂಡೆ. ನಾನು ಏನು ಮಾಡ್ತಾ ಇಲ್ಲ, ಕಾಫಿ ಮಾಡಲಿಲ್ಲ, ತಿಂಡಿ ಮಾಡಲಿಲ್ಲ, ನಿಮ್ಮ ಬನಿಯನ್ ಚಡ್ಡಿ ಹುಡ್ಕೊಡ್ಲಿಲ್ಲ, ನಿಮ್ಗೆ ಸ್ನಾನದ ಮನೆಯಲ್ಲಿ ಟವಲ್ ಇಟ್ಟಿಲ್ಲ, ನಾನು ಏನು ಮಾಡಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು ಅಂತ ಕೇಳಿದ್ರು, ಮತ್ತೆ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀರಾ, ಮತ್ತೆ ಯಾರು ಮಾಡ್ತಾ ಇದ್ದಾರೆ, ಏನಾಯ್ತು ಅಂದ್ರೆ ಏನಿಲ್ಲ ಮೇಡಮ್, ಒಂದೊಂದು ಅರ್ಧ ಗಂಟೆಗೆ ಅನ್ನ ಮತ್ತೆ ಮೊಸರು ತಂದ್ಕೊಟ್ರು, ಅವ್ರು ತಿಂತಾ ಇದ್ರು, ನನಗೂ ಕೊಟ್ಟರು, ನೀವು ತಿಂದ್ರ ಹೇಗಿತ್ತು ಅಂತ ಹೇಳಿದ್ರು. ಅನ್ನ ಮೊಸರು ಹೇಗಿರುತ್ತೆ? ಅನ್ನ ನಾನೇ ಮಾಡಿದ್ದೆ, ಮೊಸರು ಮಾತ್ರ. ಆಮೇಲೆ ಬಾಯಲ್ಲಿ ಹಾಕೊಂಡು ನೋಡಿದೆ, ಮೊಸರು ಅಲ್ವೇ ಇಲ್ಲ, ಅದು ದೋಸೆ ಹಿಟ್ಟು. ನಾವು ಬೇರೆಯವರನ್ನ ಪ್ಲೀಸ್ ಮಾಡ್ಲಿಕ್ಕೆ ಅಂತ ಎಷ್ಟರ ಮಟ್ಟಿಗೆ ಹೋಗಬಹುದು ಅನ್ನೋದ್ರ ಬಗ್ಗೆ ನನಗೆ ಒಂದು ಚೌಕಟ್ಟಿದೆ. ಆ ಚೌಕಟ್ಟನ್ನ ಮೀರಿ ನಾವು ಹೋಗ್ತೀವಲ್ಲ, ಆ ಮಹಿಳೆಯ ಫ್ಯಾಸೆಟ್ಸ್ ನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗ ನಾವು ವಿ ಟ್ರೈ ಟು ಪ್ಲೀಸ್ ಅದರ್ಸ್, ಟ್ರೈ ಟು ಬೆಂಡ್ ಬ್ಯಾಕ್ವರ್ಡ್ಸ್. ಬೆಂಡಿಂಗ್ ಫಾರ್ವರ್ಡ್ ಇಸ್ ಓಕೆ ಟು ಸಮ್ ಎಕ್ಸ್ಟೆಂಟ್, ರೀಸನಬಲಿ ಇನ್ ಆಲ್ ರಿಲೇಶನ್ಶಿಪ್ಸ್. ಆದರೆ when we try to bend backwards, be it our children, be it our spouses, be it our friends, whoever it may be, ಆ ಬೆಂಡಿಂಗ್ ಬ್ಯಾಕ್ವರ್ಡ್ಸ್ಗೆ ನಾವು ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಾವು ಸೋಲ್ತಾ ಹೋಗ್ತೀವಿ ಹೊರತು ನಾವು ಚೆನ್ನಾಗಿ ನಮ್ಮ ಮುಖವನ್ನು ನೀನು ಒಪ್ಪಿಕೊಳ್ಳುವ ಹಾಗೆ ಇಟ್ಕೊಳ್ಬೇಕು ಅಂತ ನಾನು ಪ್ರಯತ್ನ ಮಾಡಿದ್ರೆ ಖಂಡಿತ ನನ್ನ ಮುಖವನ್ನು ನಾನು ಪ್ರೀತಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಗುಡ್ ಫ್ರೆಂಡ್ ಶೋಭಾ ಪಟೇಲ್ ಇಲ್ಲೇ ಇದ್ದಾರೆ, ಅವ್ರು ಒಂದ್ಸಲ ಹೇಳ್ತಾ ಇದ್ರು, ಸುಮಾರು ಒಂದು 15-20 ವರ್ಷದ ಹಿಂದೆ ಆಕೆ ಹೇಳಿದ ಮಾತು, ಬೆಳಗಾಗಿದ ತಕ್ಷಣ ನಾನು ನೈಟಿಯಲ್ಲಿ ಹೊರಗಡೆ ಬರೋದೇ ಇಲ್ಲ, ಹೊರಗಡೆ ರೂಮಿಂದ ಹೊರಗಡೆ ಬರೋವಾಗಲೇ ಶಿಸ್ತಾಗಿ ಬರ್ತೀನಿ, ನನ್ನ ಮುಖ ನನಗೆ ಚೆನ್ನಾಗಿ ಕಾಣ್ತಿಲ್ಲಪ್ಪ ಅಂತ ಹೇಳಿದ್ರು. ಅವ್ರದ್ದೇ ಅದು ಹಾಕಿ ಅವ್ರ ವಾಯ್ಸ್ ಇದೆ, ಗರ್ತ್ ವಾಯ್ಸ್, ಆ ಗರ್ತ್ ವಾಯ್ಸ್ನಲ್ಲಿ ಅವ್ರು ಹೇಳಿದ್ರು. ನಿಜ ಅದು, ನಮ್ಮ ಮುಖ ನಮಗೆ ಚೆನ್ನಾಗಿ ಕಾಣಬೇಕು, ಬೇರೆಯವ್ರು ಚೆನ್ನಾಗಿ ಕಾಣಬೇಕು, ಇದು ಅದಕ್ಕೆ ಬೇರೆ ವಿಷಯ. ಇನ್ನು ಈ ಡಿಪೆಂಡೆನ್ಸಿ ಲೆವೆಲ್ಲು ಬೇರೆಯವರು ನಮ್ಮ ಮೇಲೆ ಡಿಪೆಂಡ್ ಆಗುವ ಹಾಗೆ ನಾವು ಮಾಡಿರ್ತೀವಿ, ಆಮೇಲೆ ನಾವು ಅಂದ್ಕೊಂಡಿರ್ತೀವಿ ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ನನಗೂ ಒಂದ್ಸಲ ಮನೆಗೆ ಹೋದಾಗ ನನ್ನ ಗಂಟಗೆ ಕಾಫಿ ಕೊಟ್ಬಿಟ್ಟು ನಾನು ಎಲ್ಲೋ ಮೇಲೋ ನಾವು ಆಫೀಸ್ ಹೋಗಿದ್ರೆ ಪಾಪ, ನಾನು ಆಮೇಲೆ 1 hour ಬಂದ ಮೇಲೆ ನೋಡ್ತೀನಿ ಕಾಫಿ ಲೋಟ ಪಾಪ ಕಾಫಿ ಕುಡ್ಬಿಟ್ಟಿರ್ತಾರೆ, ಕೈಯಲ್ಲೇ ಇರುತ್ತೆ ಮನುಷ್ಯನಿಗೆ. ಟೇಬಲ್ ಇದು, ಲೋಟ ಇದು, ಇದಕ್ಕೂ ಮಧ್ಯೆ 10 ಸೆಂಟಿಮೀಟರ್ ಜಾಗ ಇರುತ್ತೆ. ಪಾಪ ಎಷ್ಟು ಕಷ್ಟ ಅಲ್ವಾ 10 ಸೆಂಟಿಮೀಟರ್ ಕಡೆ ಇರುತ್ತೆ. ನಾನು ತಗೊಳ್ತಾ ಅದನ್ನ ಇದನ್ನ ಕ್ರಿಯೇಟ್ ಮಾಡಿದವ್ರು ಯಾರು? ನನ್ನ ಮಗಳಿರ್ಬೋದು, ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಅಡಲ್ಟ್ಸನ್ನು ಅಡಲ್ಟ್ಸ್ ಆಗಿ ನಾವು ಟ್ರೀಟ್ ಮಾಡೋದನ್ನು ಮರಿತಾ ಇದ್ದೀವಿ. ನಮ್ಮ ಮುಖವನ್ನು ನಾವು ನೋಡ್ಕೊಳ್ಳೋದು ಬಿಟ್ಟು ಬೇರೆಯವರ ಮುಖದಲ್ಲಿ ನಮ್ಮ ಬಗ್ಗೆ ಯಾವ ಎಕ್ಸ್ಪ್ರೆಷನ್ಸ್ ಬರುತ್ತೆ ಅನ್ನೋದನ್ನು ನೋಡಲಿಕ್ಕೆ ನಾವು ಹೋಗ್ತಾ 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 ನಾವೆಲ್ಲೋ ಸೋತು ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಈ
ಇತ್ತೀಚೆಗೆ ನಾವು ನಮ್ಮಲ್ಲಿ ಬಹಳಷ್ಟು ಜನ ಮೀಡಿಯೇಟರ್ ಫ್ರೆಂಡ್ಸು ಇದ್ದಾರೆ. ಪಾಪ ಯಾರೋ ಒಂದು ನಿರೀಕ್ಷೆಗಳು, ನಮಗೆ ಏನೇನೋ ನಿರೀಕ್ಷೆಗಳು, ಅವ್ರಿಗಿರೋ ನಿರೀಕ್ಷೆಗಳು ನಮಗಿರೋ ನಿರೀಕ್ಷೆಗಳು ಅಜಗಜಾಂತರ ವ್ಯತ್ಯಾಸ. ಹೀಗಾಗಿ ಏನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಕಾನ್ಫ್ಲಿಕ್ಟ್ ಬರ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಯಾವುದೋ ಒಂದು ಮೀಡಿಯೇಷನಲ್ಲಿ ಪಾಪ ಆಕೆ ಹೇಳ್ತಾ ಇದ್ಲು, ನನಗಿರೋದು 2 ಗ್ರಿವೆನ್ಸ್ ಮೇಡಮ್ ಅಂತ. ಏನು ಗ್ರಿವೆನ್ಸು ಅಂದರೆ, ನನ್ನ ಗಂಡನಿಗೆ ನನ್ನ ಬರ್ತ್ಡೇನೇ ಜ್ಞಾಪಕ ಇರಲ್ಲ. ಅವನನ್ನು ಕೇಳಿದ್ರೆ, ನನಗಿಂತ ಮುಂಚೆನೇ ಅವಳು ಹುಟ್ಟುಬಿಟ್ಟಿದ್ಲು, ನಮ್ಮ ಮದುವೆಗಿಂತ ಮುಂಚೆನೇ ಅವಳು ಹುಟ್ಟುಬಿಟ್ಟಿದ್ಲು ಮೇಡಮ್, ನಾನು ಯಾಕೆ ಜ್ಞಾಪಕ ಇಟ್ಕೋಬೇಕು ಅದನ್ನು? ಆಯಿತು, ಬಿಟ್ಬಿಡಿ ಸ್ವಾಮಿ. ವೆಡ್ಡಿಂಗ್ ಆ್ಯನಿವರ್ಸರಿ ಮೇಡಮ್, ಸ್ವಾಮಿ ತಾವು ವೆಡ್ಡಿಂಗ್ ಆ್ಯನಿವರ್ಸರಿ ಬಗ್ಗೆ ಏನು ಹೇಳ್ತೀರಾ ಅಂತಂದರೆ, ಐಸೆ ಭಯಾನಕ ಘಟನೋಂಕೋ ಕೌನ್ ಯಾದ್ ರಕ್ತಾ ಹೇ ಮೇಡಮ್ ಅಂತ. ನಾವಿನ್ನೇನು ಹೇಳೋದು ಸುಮ್ಮನೆ ಇದ್ರೆ. ಆದರೆ ಈಕೆ ಹೇಳಿದ್ಲು, ಅವಳು ಹೇಳಿದ್ದು ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಆಕೆ ಹೇಳಿದ್ಲು, ಮೇಡಮ್ ನನಗೆ ಸ್ವಲ್ಪ ವಯಸ್ಸಾಗ್ಬಿಟ್ಟಿತ್ತು ಮೇಡಮ್, 30 ವಯಸ್ಸು ಆಗ್ತಾ ಬಂತು, ಮದುವೆಗೆ ಗಂಡೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ಈ ಬ್ರೋಕರ್ಸ್ ಬರ್ತಾಯಿದ್ರು, ಗಂಡು ಹುಡುಕೊಡ್ತೀವಿ ಅಂತ ಹೇಳಿದ್ವಿ ಹೀಗೆ ಯಾರಿಗೋ. ಅವ್ರು ಕೇಳಿದ್ರು, ಏನು ನಿಮ್ಮ ಎಕ್ಸ್ಪೆಕ್ಟೇಷನ್? ಏನಿಲ್ಲ, ಫಾರ್ವರ್ಡ್ ಆಗಿರ್ಬೇಕು ನನ್ನ ಹಸ್ಬೆಂಡು ಅಂತ ಹೇಳಿದೆ ನಾನು. ಫಾರ್ವರ್ಡ್ ಅಂದರೆ ಇಲ್ಲ, ತುಂಬ ಎಲ್ಲ ವಿಷಯದಲ್ಲೂ ಫಾರ್ವರ್ಡ್ ಆಗಿರಬೇಕು ಅಂತ ಕ್ಲಿಯರಾಗಿ ಹೇಳಿದ್ದೆ ಮೇಡಮ್ ನಾನು. ಅವ್ರೇನು ಹೇಳಿದ್ರು ಅಂತಂದರೆ, ಎಲ್ಲ ವಿಷಯದಲ್ಲಿ ಫಾರ್ವರ್ಡ್ ಅಂತ ಹೇಳೋಕ್ಕಾಗಲ್ಲ, ಕೆಲವು ವಿಷಯದಲ್ಲಿ ಬ್ಯಾಕ್ವರ್ಡ್ ಇರ್ತಾರೆ, ಕೆಲವು ವಿಷಯದಲ್ಲಿ ಫಾರ್ವರ್ಡ್ ಇರ್ತಾರೆ ಅಂತ ಹೇಳಿದ್ರು. ಆಮೇಲೆ ಇವನನ್ನು ಕರ್ಕೊಂಬಂದು, ಆಕೆ ಹೇಳಿದ್ದು, ಇವನನ್ನು ಕರ್ಕೊಂಬಂದು ಗಂಟು ಹಾಕಿದ್ರು. ಮೇಡಮ್ ಈಗ ಏನಾಗಿದೆಯಮ್ಮ ಅಂತಂದೆ. ಮೇಡಮ್ ಮೆಂಟಲಿ ಬ್ಯಾಕ್ವರ್ಡು, ಡೆಂಟಲಿ ಫಾರ್ವರ್ಡು. ಡೆಂಟಲಿ ಫಾರ್ವರ್ಡ್ ಹಲ್ಲು ಉಬ್ಬಿತ್ತು, ಮೆಂಟಲಿ ಬ್ಯಾಕ್ವರ್ಡ್ ಯಾಕೆ? ಈಗಿನ ಕಾಲದ ಹುಡುಗಿರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ, ಡಿವೋರ್ಸ್ ಅಲ್ಲ, ಬರ್ತ್ಡೇ, ಇವೆಲ್ಲದರ ಬಗ್ಗೆನೂ ವ್ಯಾಮೋಹ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂಥ ಮನುಷ್ಯ ಅಲ್ವಾ ಅಂತ ಆಕೆಗೆ ಅನ್ನಿಸ್ತು. ನೋಡಿ, ನಿರೀಕ್ಷೆಗಳು ಹೇಗಿರುತ್ತೆ ಅಂತಕ್ಕಂಥದ್ದು. ಇಲ್ಲಿ ಇದನ್ನು ತಮಾಷೆಗೂ ಹಾಸ್ಯಕ್ಕೂ ತುಂಬ ವ್ಯತ್ಯಾಸ ಇದೆ. ಗಂಡಸರು ತಮಾಷೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ಹಾಸ್ಯದಲ್ಲಿ ಯಾವಾಗಲೂ ಒಂದು ಮೆಸೇಜ್ ಇರುತ್ತೆ. ಆಕೆ ಮೆಂಟಲಿ ಬ್ಯಾಕ್ವರ್ಡ್ ಅಂತ ಆತನ್ನು ಕರೀಬೇಕು ಅಂತಂದರೆ, ಯಾವ ಹಂತದಲ್ಲೇ ಆತನನ್ನು ಮೆಂಟಲಿ ಬ್ಯಾಕ್ವರ್ಡ್, ನನ್ನನ್ನು ಮದುವೆಯಾಗಿ ನನ್ನನ್ನು ಅರ್ಥ ಮಾಡಿಕೊಳ್ಳದೆ, ನನ್ನದೊಂದು ಆಸೆ, ಅದು ಕ್ಷುಲ್ಲಕ ಆಸೆ ಇರ್ಬೋದು, ನಿನ್ನ ಪ್ರಕಾರ ಮೆಚ್ಯೂರ್ಡ್ ಆಸೆ ಇಲ್ಲದೆ ಇರ್ಬೋದು, ಆ ಒಂದು ಆಸೆಯನ್ನು ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂಥವ್ನು ನನ್ನ ಪಾರ್ಟ್ನರ್ ಅಂತ ಆಗೋದಾದರೆ, ಅವನು ಮೆಂಟಲಿ ಬ್ಯಾಕ್ವರ್ಡ್ ಅಲ್ವೇ ಅಂತಕ್ಕಂಥ ಒಂದು ಪ್ರಶ್ನೆ ಅವಳಲ್ಲಿ ಎದ್ದಿರುತ್ತೆ. ಅದು ಆ ಕ್ಷಣದಲ್ಲಿ ಅಲ್ಲಿ ಹೊರಗಡೆ ಬಂದಿರುತ್ತೆ. ನಾವು ಆಳವಾಗಿ ಯೋಚಿಸೋರು. ನಮ್ಮ ಮತ್ತೊಂದು ಮುಖ ಏನು ಅಂತಂದರೆ, ಎಲ್ಲವನ್ನೂ ಆಳವಾಗಿ ಯೋಚಿಸ್ತಾ ಹೋಗ್ತೀವಿ. ಅದೆಷ್ಟು ಅಗಿತಾ ಹೋಗ್ತೀವಿ ಅಂತಂದರೆ, ಪಾತಾಳಕ್ಕೂ ಕೆಳಗೆ ಕೆಲವು ಸಲ ಹೊರಟು ಹೋಗ್ಬಿಡ್ತೀವಿ. ನೀವು ಪಾತಾಳಕ್ಕೂ ಕೆಳಗೆ ನೀವು ಅಗಿತಾ ಹೋದಾಗ ನಿಮ್ಮ ಮುಖದಲ್ಲಿ ಯಾವ ಹುಮ್ಮಸ್ಸು ಇರುತ್ತೆ, ಯಾವ ಬ್ಯೂಟಿ ಇರುತ್ತೆ? ಅಗಿಯುವವನ ಮುಖದಲ್ಲಿ ಯಾವ ಬ್ಯೂಟಿಯನ್ನು ನೀವು ಕಾಣಬಹುದು? ನೀರು ಬರುವಾದಾಗ ಬಹುಶಃ ಮುಖದ ಬಣ್ಣ ಬದಲಾಗ್ಬೋದು. ನೀರು ಬರುತ್ತಾ ಈ ಥರದ ಬಾವಿಗಳನ್ನು ತೋಡ್ತಾ ಹೋದರೆ? ಬರೋಲ್ಲ ಸ್ವಾಮಿ. ಯಾವ ಬಾವಿಯನ್ನೇ ಎಷ್ಟು ತೋಡಬೇಕು ಅಂತ ನಮಗೆ ಅರ್ಥ ಆದಾಗ ಮಾತ್ರ ನಮ್ಮ ಮುಖದ ಸೌಂದರ್ಯವನ್ನು ನಾವು ಹೆಚ್ಚಿಸ್ಕೊಳ್ಬೋದು. ಇಲ್ಲದೇ ಅದು ಹಾಗೇ ಕರ್ಪಾಗಿ ಹೋಗ್ಬಿಡುತ್ತೆ. ಇರಲಿ, ನಮ್ಮಲ್ಲಿ ಯಾವುದೋ ಒಂದು ವೃತ್ತಿಗೆ ಸಂಬಂಧಪಟ್ಟ ಹಾಗೂ ಒಂದೆರಡು ಹೇಳಿ ಅಂತ ಭಾರತೀಯವ್ರು ಹೇಳಿದ್ರಿಂದ ಹೇಳ್ತಾ ಇದ್ದೀನಿ. ಒಂದು ಮೇಂಟೆನೆನ್ಸ್ ಕೇಸ್, ಜೀವನಾಂಶದ ಕೇಸನ್ನು ಹುಡುಗಿ ಹಾಕಿದ್ಲು. ನೋಡಮ್ಮ, ಅವನೇನೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ, ನಿನ್ನನ್ನು ನೀನು ಹೋಗ್ಬಿಡ್ಬೋದಲ್ವಾ, ಯೋಚನೆ ಮಾಡು ಅಂತ ನಮ್ಮ ಆಫೀಸಿಂದ ನಾವೆಲ್ಲ ಹೇಳಿದ್ವಿ. ಅಲ್ಲಿ ಹೋದರೆ ಮೀಡಿಯೇಟ್ರ್ ಮುಂದೆ ಹೋಯಿತು. ಆಯಿತು, ಆ ಮೀಡಿಯೇಟ್ರ್ ಏನೋ ಮೀಡಿಯೇಷನ್ ಅಂದರೆ ಏನು ಅಂತ ಹೇಳ್ತಾರೆ, ಹೇಗೆ ಮಾಡ್ತೀವಿ ಮೀಡಿಯೇಷನ್ ಅನ್ನೋದನ್ನೆಲ್ಲ ಹೇಳ್ತಾರೆ, ನಿಮ್ಮ ಕತೆ ಏನು, ನಿಮ್ಮ ವಿಷಯ ಏನು ಹೇಳಿ ಅಂತ ಹೇಳ್ತಾರೆ. ಪ್ರಾರಂಭ ಈ ಥರ ಮಾಡುವಾಗ ಇನ್ನೂ ಸ್ವಲ್ಪ ಶುರುನೇ ಆಗಿಲ್ಲ, ಆಗಲೇ ನಾವು ಆ ಹುಡುಗಿ, ನಮ್ಮ ಕ್ಲೈಂಟು, ನಮ್ಮ ಹುಡುಗರಿಗೆಲ್ಲ ಹೀಗೆ ತಿವಿದು ಹೊರಗಡೆ ಮೀಡಿಯೇಟ್ರ್ ಬದಲಾಗಬೇಕು ಅಂತ ಕೇಳಿದ್ರು. ಇವರು ನನಗೆ ಫೋನು, ಯಾರು ಮೀಡಿಯೇಟ್ರು ಅಂದೆ, ಇಂಥವರು ಅಂತ. ತುಂಬ ಎಕ್ಸಲೆಂಟ್ ಮೀಡಿಯೇಟ್ರ್ ಅವರು. ಯಾಕೆ ಫಸ್ಟ್ ಯಾರು ಮೀಡಿಯೇಟ್ರ್ ಅಂದರೆ ಅವ್ರಿಗೆ ಗೊತ್ತಾಗಲಿಲ್ಲ. ಆಕೆ ತಗೊಂಡು ನವಿಲ್ಗರಿ ಥರ ಬಣ್ಣ ಹಾಕ್ಕೊಂಡಿದ್ದಾರೆ ಮೇಡಮ್ ಕೂದಲಿಗೆ, ಅವ್ರು ಮೀಡಿಯೇಟ್ರು ಅಂದರು. ಯಾರೋ ನವಿಲ್ಗರಿ ಥರ ಬಣ್ಣ ಅಂದರೆ ಒಂದಷ್ಟು ಶೇಡು ಈ ಥರ ಇರೋದು, ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು, ನನಗೂ ಭಾನು ರವೀಂದ್ರ ಅವ್ರಿಗೂ ಹಾಗಿರುವಂಥವ್ರು ಯಾರೋ ಇರ್ಬೋದು, ಆ ಥರದವ್ರು ಯಾರೋ ಒಬ್ಬರು ಒಟ್ಟಲ್ಲಿ ಹೇಳಿದ್ರು. ಆಮೇಲೆ ಇಲ್ಲಮ್ಮ, ತುಂಬ ಎಕ್ಸಲೆಂಟ್ ಮೀಡಿಯೇಟ್ರು, ನೀವು ಅಲ್ಲೇ ಹೋಗಿ ನೋಡೋಣ, ಒಪ್ಕೊಳ್ಳೋದು ಬಿಡೋದು ತಮ್ಮ ಇಷ್ಟ ಅಂದೆ. ಮತ್ತೆ ಹೋದರು, ಕೂತರು, ಎಲ್ಲ ಆಯಿತು. ಮತ್ತೆ ನೆಕ್ಸ್ಟ್ ಡೇ ಬಂದುಬಿಟ್ಟು, ಮೇಡಮ್
ಸಾಕು ನಾನು ಹೊಟ್ಟೋಗ್ತೀನಿ ಗಂಡನ ಜೊತೆಗೆ ಅಂದರು. ಯಾಕೆ ಅಂತಂದರೆ ನನ್ನ ಗಂಡ ಆ ಮೇಡಮ್ನೇ ನೋಡ್ತಾ ಇದ್ದರು. ನನಗಾಗಲ್ಲ ಮೇಡಮ್, ನಾನು ಪ್ರೀತಿಸಿ ಮದುವೆ ಆಗಿದ್ದವ್ರನ್ನ ನಾನು ಹೀಗೆ ತುಂಬ ದಿವಸ ಬಿಟ್ಟುಬಿಟ್ರೆ ಆಮೇಲೆ ಏನು ಕತೆ ಆಗಿಬಿಡತ್ತೆ ಅಂತ. ನನಗೆ ಆಗ ಅನ್ನಿಸ್ತು, ಈ ಸೆಟ್ಟಿಂಗ್ ಆ್ಯಂಡ್ ಅಟ್ಮಾಸ್ಫಿಯರ್ ಅಂತ ನಾವು ಮೀಡಿಯೇಷನಲ್ಲಿ ಹೇಳ್ತೀವಿ, ಈ ಥರದ ಅಟ್ಮಾಸ್ಫಿಯರಿಂದನೂ ಒಂದು ಚೇಂಜ್ ಆಗುತ್ತಾ ಅಂತ ಅನ್ನೋದು ನನಗೊಂದು ಪ್ರಶ್ನೆ. ಆಮೇಲೆ ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಆಕೆ ಇಬ್ಬರು ಬಂದಿದ್ದರು. ಕೇಳಿದೆ, ಏನು ಎಕ್ಸಲೆಂಟ್ ಮೇಡಮ್, ಆಕೆ ಮಾತಾಡ್ತಾ ಇದ್ದರೆ ಬಾಯಿ ಬಿಟ್ಕೊಂಡು ಅವರನ್ನೇ ನೋಡಬೇಕು ಅನ್ನಿಸ್ತು. ಅವ್ರು ಹೇಳಿದ ಒಂದೊಂದು ಸೆಂಟೆನ್ಸೂ ಸಹ ನನ್ನ ಹೃದಯದಲ್ಲಿ ಇವತ್ತು ಕೂತಿದೆ ಮೇಡಮ್. ದಟ್ಸ್ ಇಸ್ ಟ್ರೂ ಅಪ್ರಿಸಿಯೇಷನ್. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಕೆಲವು ಸಲ ನಾವು ಮಹಿಳೆಯರು ಅಪಾರ್ಥ ಮಾಡಿಕೊಳ್ಳೋದ್ರಲ್ಲೂ ಅರ್ಥ ಇದೆ ಅಂತ ನನಗನ್ನಿಸ್ತು. ಇದಕ್ಕೆ ಇದೊಂದು ಉದಾಹರಣೆ. ಇನ್ನು ಆಕೆ ಅಮೇರಿಕಾಗೆ ಹೋದವರೊಬ್ಬರು ಬರಲೇ ಇಲ್ಲ. ಇವನು ಪಾಪ ಕಾದ 2 ವರ್ಷ ಆಯಿತು, 3 ವರ್ಷ ಆಯಿತು, ನನ್ನ ಹೆಂಡತಿ ಬರಲಿಲ್ಲ ಅಂತಂದ್ಬಿಟ್ಟು ಕೇಸ್ ಹಾಕ್ದ. ಡೆಸರ್ಷನ್, ಹೆಂಡತಿ ಬಿಟ್ಬಿಟ್ಟಿದ್ದಾಳೆ, ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ದಾಳೆ ಅಂತ. ಮಾತಾಡ್ತಾ ಆಕೆ ಹೇಳಿದ ಒಂದು ಸೆಂಟೆನ್ಸ್ ನನಗೆ ಈಗಲೂ ಜ್ಞಾಪಕ ಇದೆ. ಚಂದ್ರ ಅಂತ ಕರಿತಾ ಇದ್ದ ಮೇಡಮ್ ನನ್ನನ್ನು. ಆಕೆ ಹೆಸರು ಚಂದ್ರಕಲಾ ಅಂತ. ಚಂದ್ರ ಅಂತ ಕರೆದು ನನ್ನ ಮನಸ್ಸು ಶಾಂತಿನೆಲ್ಲ ಕಲಕ್ಕೆ ಹಾಕ್ಬಿಟ್ಟ. ಒಂದು ದಿವಸನೂ ನನಗೆ ಪ್ರಶಾಂತತೆನೇ ಕೊಡಲಿಲ್ಲ. ಬಾಯಲ್ಲಿ ಮಾತ್ರ ಚಂದ್ರ ಅಂತ ಕರಿತಾ ಇದ್ದ. ನೀನೇನಮ್ಮ ಮಾಡಿದೆ? ನಾನು ಅದಕ್ಕೆ ಮೇಡಮ್ ಸೂರ್ಯ ಅಂತ ಹೇಳಿ ಅವನನ್ನು ಸೂರ್ಯನ ಎಷ್ಟು ದೂರ ಇಡಬೇಕೋ ಅಷ್ಟು ದೂರ ಇಟ್ಬಿಟ್ಟು ಬೇರೆ ದೇಶಕ್ಕೆ ಹಾರಿಬಿಟ್ಟೆ ಅಂತಂದ್ಲು. ಅಂದರೆ ಕೆಲವು ಸಲ ನಾವು ಮಹಿಳೆಯರು ಹೆಚ್ಚಾಗಿ ಹೊರಗಡೆ ಮಾತಾಡ್ತೀವಿ, ಮನೆಯಲ್ಲಿ ತುಂಬ ಕಡಿಮೆ ಮಾತಾಡ್ತೀವಿ. ನನ್ನ ಪ್ರಕಾರ ಹೊರಗಡೆ ಹೆಚ್ಚಾಗಿ ಮಾತಾಡೋ ಯಾವುದೇ ಹೆಣ್ಣನ್ನು ಕೇಳಿ ಮನೆಯಲ್ಲಿ ಆಕೆ ಮಿತಭಾಷೆಯಾಗಿರ್ತಾಳೆ ಅಂತ ನನ್ನದೇ ಪರ್ಸನಲ್ ಅನುಭವದ ಮಾತು ಹೌದು. ಬೇರೆಯವ್ರ ವಿಷಯದಲ್ಲೂ ನಾನು ತುಂಬ ಕಂಡಿರ್ತಕ್ಕಂಥದ್ದು. ಆದರೆ ಒಂದು ಪದಗಳ ಪ್ರಯೋಗ ಮಾಡುವಾಗ ನಾವು ಯೋಚಿಸಿ ಮಾಡ್ತೀವಿ. ಅದರ ಹಿಂದೆ ಒಂದು ಹಿನ್ನೆಲೆ ಇರುತ್ತೆ, ಅದರ ಹಿಂದೆ ಒಂದು ಗಾಂಭೀರ್ಯ ಇರುತ್ತೆ, ಅದರ ಹಿಂದೆ ತುಂಬ ಆಳವಾದ ಚಿಂತನೆ ಇರುತ್ತೆ. ಯಾವುದನ್ನು ಪಟ್ ಅಂತ ನಾವು ಹೇಳೋದಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಇದು. ಇವೆಲ್ಲವನ್ನು ಮನಸ್ಸಿನಲ್ಲಿಟ್ಕೊಂಡು ನಾನು ಒಂದೇ ಒಂದು ಸ್ಟೋರಿನ ವಿತ್ ಎ ಮೆಸೇಜ್ ಹೇಳಿಬಿಟ್ಟು ನಿಲ್ಲಿಸ್ತೀನಿ. ಇದು ಹಾಸ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಒಂದು ಅಮೇರಿಕಾದಲ್ಲಿ ಅಂತಿಟ್ಕೊಳ್ಳೋಣ, ಪಾಶ್ಚಾತ್ಯ ದೇಶದಲ್ಲಿ ಸಿಂಗಲ್ ವುಮನ್ನಾಗಿ ತನ್ನ ಮಕ್ಕಳನ್ನು ಬೆಳೆಸಿದವ್ರನ್ನೆಲ್ಲ ಕರೆಸ್ತಾರೆ, ಅವ್ರನ್ನ ಆನರ್ ಮಾಡ್ತಾರೆ. ಆ ಸಿಂಗಲ್ ಚೈಲ್ಡಾಗಿ ಯಾರು ಇರ್ತಾರೋ ಅವ್ರು ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರ ಬಗ್ಗೆ ಹೇಳ್ತಾರೆ. ಇವ್ರು ಈ ಥರ ಅಚೀವ್ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಅಚೀವ್ಮೆಂಟ್ಸ್ನ ಹೇಳ್ತಾರೆ. ಅವ್ರ ತಾಯಿಯನ್ನು ಕರೀತಾರೆ, ಅವ್ರಿಗೆ ಆನರ್ ಮಾಡಬೇಕಾಗತ್ತೆ. ಅಲ್ಲಿ ಬೇಕಾದಷ್ಟು ಫ್ಲವರ್ ಪಾಟ್ಸ್ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಫ್ಲವರ್ ಪಾಟನ್ನು ತೊಗೊಂಡು ತಮ್ಮ ತಾಯಿಗೆ ಕೊಡಬೇಕು. ಸೊ 100 ಜನರನ್ನು ಆಯ್ಕೆ ಮಾಡಿರ್ತಾರೆ. 99 ಈ ರ್ಯಾಂಕಿಂಗ್ನಲ್ಲಿ ಟಾಪ್ ಮೋಸ್ಟ್ ಇರೋರನ್ನ ಲಾಸ್ಟಲ್ಲಿ ಕರೀತಾರೆ. 99 ಮತ್ತು 100ನೇವರಿಬ್ಬರು ಸಣ್ಣ ಮಕ್ಕಳು, ಅವ್ರುಗಳ ತಾಯಿಯನ್ನು ಕರೆದಿರ್ತಾರೆ. ಎಲ್ಲರೂ ಬರ್ತಾರೆ. ಬಂದವರು ಒಬ್ಬೊಬ್ಬರು ಇದರಲ್ಲಿ ಯಾವ ಚೆನ್ನ ಅಂತ ನೋಡಿ ತೆಗೆದುಕೊಡ್ತಾ ಇರ್ತಾರೆ. ಈ ಮಕ್ಕಳುಗಳನ್ನು ಕರೆದಾಗ ಅವ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಈ ಥರ ಇಷ್ಟು ದೊಡ್ಡ ಕೆಲಸದಲ್ಲಿರೋನು, ಅವನ ತಮ್ಮ ಇವನು ಇಷ್ಟು ದೊಡ್ಡ ಕೆಲಸದಲ್ಲಿರೋರು, ಅವ್ರ ತಾಯಿ ಈಕೆ ಸಿಂಗಲ್ ಪೇರೆಂಟ್ ಅಂತ. ಅವರು ಹುಡುಕಿ ಅಲ್ಲಿ ಒಂದು ಪಾಟ್ ಇರುತ್ತೆ, ಪಾಟಲ್ಲಿ ಒಂದು ಗಿಡ ಇರುತ್ತೆ. ಆ ಗಿಡದ ಬಳ್ಳಿ ಪೂರ್ತಿ ಬಿದ್ದು ಹೋಗ್ಬಿಟ್ಟಿರುತ್ತೆ, ಒಣಗಿ ಹೋಗ್ಬಿಟ್ಟಿರುತ್ತೆ. ಆ ಪಾಟಲ್ಲಿ ಮಣ್ಣು ಕೂಡ ಒಂಥರ ಬಿರುಕು ಬಿಟ್ಬಿಟ್ಟಿರುತ್ತೆ. ಒಂದೇ ಒಂದು ಕಡ್ಡಿ, ಒಂಥರ ಸ್ಮಾಲ್ ಕಡ್ಡಿ, ಅದಕ್ಕೆ ಜೀವ ಇದೆಯೋ ಇಲ್ವೋ ಅನ್ನೋದು ಡೌಟು. ಆ ಥರದ್ದು ಒಂದಿರುತ್ತೆ. ಇನ್ನೊಂದು ಎಲೆ ಹೀಗೆ ಬಿದ್ದಿರುತ್ತೆ, ಅದ್ರ ಮೇಲೆ ಏನೋ ಒಂದು ಕಕ್ಕ ಬಿದ್ದಿರುತ್ತೆ, ಕೆಟ್ಟದಾಗಿರುತ್ತೆ. ಅದನ್ನು ತೊಗೊಂಡು ಹೋಗಿ ತಮ್ಮ ತಾಯಿಗೆ ಕೊಡ್ತಾರೆ. ಅವರಿಬ್ಬರು ತೊಗೊಂಡು ಹೋಗಿ ಪ್ರೋಗ್ರಾಮ್ ಎಲ್ಲ ಮುಗಿಯುತ್ತೆ. ಆಮೇಲೆ ಈ ಜರ್ನಲಿಸ್ಟ್ ಬಂದು ಕೇಳ್ತಾರೆ, ಯಾಕೆ ಸ್ವಾಮಿ ತಾವು ಅಷ್ಟೊಂದು ಪಾಟ್ಗಳಿದ್ವಲ್ಲ ಬ್ಯೂಟಿಫುಲ್ಲಾಗಿ, ನೀವು ಯಾಕೆ ಕೊಟ್ರಿ ಅಂತ. ಅವ್ರು ಹೇಳ್ತಾರೆ, ನಾನು 2 ವರ್ಷದ ಮಗುವಾಗಿದ್ದಾಗ ನನ್ನ ತಮ್ಮ ನನ್ನ ತಾಯಿಯ ಹೊಟ್ಟೆಯಲ್ಲಿದ್ದ. ನನ್ನ ತಾಯಿ ನನ್ನನ್ನು ಬೆನ್ನಿಗೆ ಕಟ್ಕೊಂಡು ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡು ನನ್ನ ತಮ್ಮನನ್ನು ಇಟ್ಕೊಂಡು ಗಣಿಯಲ್ಲಿ ಕೆಲಸ ಮಾಡಿ ಅಷ್ಟೊಂದು ವರ್ಷ ಕೆಲಸ ಮಾಡಿ ನಮ್ಮನ್ನು ಬೆಳೆಸಿದ್ಲು. ತಾನೇ ಕಷ್ಟಪಟ್ಟು ನಮ್ಮನ್ನು ಮುಂದುವರ್ಸಿದ್ಲು. ನಾವೆಲ್ಲೂ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಓದಿಗಾಗೆ ಮುಡಿಪಾಗಿಟ್ಲು ತನ್ನ ಜೀವನವನ್ನು ಮಕ್ಕಳ ಓದಿಗಾಗಿ. ಇಷ್ಟೆಲ್ಲ ಬೆಳೆದು ಇಷ್ಟೆಲ್ಲ ಅಚೀವ್ ಮಾಡಿದ್ಮೇಲೆ ಆಮೇಲೆ ನಾವೆಲ್ಲ ದೊಡ್ಡ ಕೆಲಸಗಳಿಗೆ ಹೋದ್ವಿ. ತುಂಬ ಇದಿದೆ, ಅರಿಸ್ಟೋಕ್ರಸಿ ಇದೆ, ನಮಗೆ ಏನು ಬೇಕಾಗಿದ್ದು ನಮಗೆ ಇದೆ. ಮನೆಯಲ್ಲಿ ಅಂಥ ಒಳ್ಳೆ ಲಕ್ಸುರಿಯಸ್ ಲೈಫ್ ಇದೆ.
ಆದರೆ ನನ್ನ ತಾಯಿ ಯಾವಾಗಲೂ ಆ ಮೂಲೆಯಲ್ಲಿ ಕೂತಿರ್ತಾಳೆ. ಪರ್ಪಸ್ ಈಸ್ ಲಾಸ್ಟ್. ವೆನ್ ಪರ್ಪಸ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಗೆಟ್ಸ್ ಲಾಸ್ಟ್. ಅದಕ್ಕೆ ಐಡೆಂಟಿಫೈಡ್ ಪರ್ಪಸ್ ಅಂತ ಹೇಳಿದೆ. ಪರ್ಪಸ್ ಈಸ್ ಸಮಥಿಂಗ್ ಟು ವಿಚ್ ಯು ಹ್ಯಾವ್ ಎ ಡೀಪರ್ ಮೀನಿಂಗ್. ನಮ್ಮ ತಾಯಿಗೆ ಒಂದು ಡೀಪರ್ ಮೀನಿಂಗ್ ಇತ್ತು ಲೈಫಲ್ಲಿ. ನಾನು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದೇನೆ, ಆ ಮಕ್ಕಳಿಗೆ ನಾನು ಒಂದು ದಾರಿಯನ್ನು ತೋರಿಸ್ಬೇಕು ಅನ್ನೋದು. ಆ ಪರ್ಪಸ್ ಜೊತೆಗೆ ಆಕೆ ಬೆಳೆದ್ಲು. ಆ ಪರ್ಪಸ್ ಫುಲ್ಫಿಲ್ ಆದಮೇಲೆ ಆಕೆಗೆ ತನ್ನ ಜೀವನದಲ್ಲಿ ಯಾವ ಮೌಲ್ಯವೂ ಕಾಣಿಸ್ತಾ ಇಲ್ಲ. ಅವಳಿಗೆ ಮತ್ತೆ ಕಾಣಿಸ್ಬೇಕು ಅನ್ನೋದಕ್ಕೆ ನಾವು ಇದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಈ ಗಿಡವನ್ನು ನೋಡಿದರೆ ಬಹುಶಃ ನಮ್ಮ ತಾಯಿಗೆ ಇನ್ನೂ ಸಾವಿರಾರು ಜನ ನಮ್ಮ ಥರದ ಮಕ್ಕಳಿರ್ಬೋದು, ಅವ್ರಿಗೂ ತಾನು ನೀರೆರೆದು ಪೋಷಿಸಿದ್ರೆ ಅವರು ನಮ್ಮ ಹಾಗೆ ಬೆಳಿಬಹುದು ಅನ್ನೋ ಒಂದು ಸೈನ್ ಬರುತ್ತಾ ಅಂತ ನೋಡೋಣ. ದಟ್ ಲೇಡಿ ಕ್ಯಾಚಸ್ ದಟ್ ಇಂಟೆಂಟ್ ಬಿಹೈಂಡ್ ದಟ್ ಗಿಫ್ಟ್, ದಿ ಬೆಸ್ಟ್ ಗಿಫ್ಟ್ ಅಂತ ಆ ಒಂದು ಎಪಿಸೋಡನ್ನು ನಾವು ಕರೆಯಬಹುದಾದರೆ, ಅದರ ಹಿನ್ನೆಲೆಯನ್ನು ಇಟ್ಕೊಂಡು ಆಕೆ ಮುಂದೆ ಬೆಳೀತಾಳೆ. ಹಲವಾರು ಆರ್ಫನೇಜಸ್ನ ಮೀಟ್ ಮಾಡ್ತಾಳೆ, ಆ ಮಕ್ಕಳುಗಳನ್ನೆಲ್ಲ ಮುಂತರ್ತಾಳೆ ಅನ್ನೋದು ಒಂದು ಕತೆ. ಇರಲಿ, ವಾಟ್ ಎವರ್ ಇಟ್ ಈಸ್. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಯಾವುದೇ ಒಂದು ಉದ್ದೇಶ ಇಲ್ಲದೆ ನಾವು ಮಹಿಳೆಯರು ಯಾವ ಕೆಲಸವನ್ನು ಮಾಡೋರಲ್ಲ. ಸುಮ್ಮನೆ ಹರಟೆ ಹೊಡೆಯೋಕ್ಕೆ ಹೋದ್ಯಾ ಅಂದರೆ ಆ ಹರಟೆ ಹಿಂದೆನೂ ಒಂದು ಉದ್ದೇಶ ಇರುತ್ತೆ. ವಿ ನೀಡ್ ನಾಟ್ ಹ್ಯಾವ್ ಟು ಫೀಲ್ ಡಿಪ್ರೆಸ್ಡ್ ಆರ್ ಬ್ಯಾಡ್. ನಮ್ಮ ಪಾರ್ಟ್ನರ್ಸು, ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಂದರು, ನಮ್ಮ ಪಕ್ಕದ ಮನೆಯವರು ಯಾರಾದರೂ ನೀನು ಕಾಲಹರಣ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂತ ನಮ್ಮನ್ನು ಹಿಮ್ಮೆಟ್ಟುವ ಅಧಿಕಾರ ಅವ್ರಿಗೂ ಇಲ್ಲ. ಹಿಮ್ಮೆಟ್ಟಿಸ್ಕೊಳ್ಳಬೇಕಾದಂಥ ಅವಶ್ಯಕತೆ ನಮ್ಗಳಿಗೂ ಇಲ್ಲ. ಕೆಲವ್ರು ಹೇಳ್ತಾ ಇರ್ತಾರೆ, ನಾನು ಓದೋದಕ್ಕೆ ತೊಂದರೆ ಮಾಡಲಿಲ್ಲ ಮೇಡಮ್, ನಾನು ಕೆಲಸ ಹೋಗೋಕ್ಕೆ ತೊಂದರೆ ಮಾಡ್ತಾ ಇಲ್ಲ ಮೇಡಮ್. ಅರೆ, ತೊಂದರೆ ಕೊಡೋದಕ್ಕೆ ನಿಮ್ಗೆ ಯಾವ ಅಧಿಕಾರ ಇದೆ? ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮೇಡಮ್ ನನ್ನ ಗಂಡ. ಏನು, ನಾನು ಕೆಲಸಕ್ಕೆ ಹೋಗೋಕ್ಕೆ ತೊಂದರೆ ಕೊಡಲ್ಲ. ಕೆಲಸಕ್ಕೆ ಹೋಗೋಕ್ಕೆ ತೊಂದರೆ ಕೊಡೋಕ್ಕೆ ನಿಮ್ಗೆ ಅಧಿಕಾರ ಇದೆಯಾ ಸ್ವಾಮಿ? ಒಳ್ಳೆಯವರು ಅಂತ ಕರಿಬೇಕಾದರೂ ನಾನು ಐ ಡೋಂಟ್ ಸೇ ದಟ್ ವಿ ಶುಡ್ ನಾಟ್ ಬಿ ಯೂಸಿಂಗ್ ದೋಸ್ ಅಬ್ಜೆಕ್ಟಿವ್ಸ್ ಟು ಅವರ್ ಪಾರ್ಟ್ನರ್ಸ್ ಆರ್ ಅವರ್ ಚಿಲ್ಡ್ರನ್ ಆರ್ ಅವರ್ ಪೇರೆಂಟ್ಸ್. ಮಾಡಬೇಕಾದದ್ದನ್ನು ಮಾಡಿದಾಗ ಒಳ್ಳೆಯವರು ಅಂತ ಯಾಕೆ ಕರಿತೀರಾ? ಯಾವುದನ್ನು ನಾನು ಮಾಡೋ ಅವಶ್ಯಕತೆನೇ ಇಲ್ವೋ ಅದನ್ನು ಮಾಡಿದಾಗ ಒಳ್ಳೆಯವರು ಅಂತ ಹೇಳಬೇಕಪ್ಪ. ನಿನ್ನ ಸಂಬಳನೆಲ್ಲ ಅವಳಿಗೆ ಕೊಟ್ಟು, ನೀನು ದುಡ್ದಿದ್ದನ್ನೆಲ್ಲ ಅವಳಿಗೆ ಕೊಟ್ಬಿಟ್ಟು, ನೀನು ಕೆಲಸಕ್ಕೆ ಹೋಗು, ನಾನು ಮನೇಲಿದ್ದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲೂ ಅದು ಒಳ್ಳೆತನ ಅಲ್ಲ. ಅದು ಒಂದು ಹೊಂದಾಣಿಕೆಯ ಸೂತ್ರ ಅಷ್ಟೆ. ಸೊ ಹೀಗಾಗಿ ನಾನು ಮಹಿಳೆಯರ ಹತ್ರ ಒಂದನ್ನು ಏನೇ ಅಂದ್ಕೊಳ್ತೀನಿ ಅಂತಂದರೆ, ಬೇರೆಯವರನ್ನು ಒಳ್ಳೆಯವರನ್ನಾಗಿ ಮಾಡಲಿಕ್ಕೇ ನಾವು ನಮ್ಮ ಜೀವನ ಅಂತ ಅಂದುಕೊಳ್ಳುವ ಅವಶ್ಯಕತೆ ನಮಗೇನಿಲ್ಲ. ನಾವು ಒಳ್ಳೆಯವರಾಗಿರೋಣ. ಮತ್ತೊಬ್ಬರನ್ನು ಒಳ್ಳೆಯವರು ಮಾಡಬೇಕು ಅನ್ನೋ ಅವರನ್ನು ಒಳ್ಳೆಯವರಾಗಿ ನಾವು ನೋಡೋದೂ ಓಕೆ, ಬಟ್ ಅವರನ್ನು ನಾವು ಒಳ್ಳೆಯವರಾಗಿ ಬಿಂಬಿಸ್ಲಿಕ್ಕಾಗೆ ನಾವು ಬದುಕಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ನನಗೆ ಕೊಟ್ಟಿರುವ ಸಮಯ ಮುಗಿದಿರೋದ್ರಿಂದ ಕ್ಷಮೆ ಇರಲಿ. ನಾನೇನಾದರೂ ಹಾಸ್ಯದ ರೂಪದಲ್ಲಿ ಏನಾದರೂ ಟಚ್ ಮಾಡಿದರೆ, ನನಗೆ ಎವ್ರಿ ಹ್ಯೂಮನ್ ಬೀಯಿಂಗ್ ಅಲ್ಲ, ಎವ್ರಿ ಲಿವಿಂಗ್ ಬೀಯಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಬೀಯಿಂಗ್ಸ್ ಬಗ್ಗೆನೂ ನನಗೆ ಗೌರವವಿದೆ. ಥ್ಯಾಂಕ್ ಯು ಆಲ್.